ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಇದರಲ್ಲಿ ಕೇಳಿರ್ತಕ್ಕಂತಹ ರಿಪೋರ್ಟೆಡ್ ಸ್ಪೀಚ್ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಮಿನಿಸ್ಟರ್ ಮತ್ತು ಕ್ರಿಮಿನಲ್ ಇವರ ಮಧ್ಯೆ ನಡೀತಕ್ಕಂತಹ ಒಂದು ಕಾನ್ವರ್ಜೇಷನ್ ಅನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಮಿನಿಸ್ಟರ್ ವೈ ಡು ಯು ನಾಟ್ ರನ್ ಅವೇ ಅಂತಕ್ಕಂತಹ ಒಂದು ಕ್ವೆಶ್ಚನ್ ಅನ್ನು ಕೇಳ್ತಾ ಇದ್ದಾನೆ. ಸೊ WH ಕ್ವೆಶ್ಚನ್ ಇದಾಗಿರೋ ಕಾರಣ ಯಾವ ರೀತಿ ಚೇಂಜ್ ಮಾಡೋದು ಅಂತ ಒಂದೊಂದೇ ಪಾಯಿಂಟನ್ನು ತೆಗೆದುಕೊಂಡು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿನಿಸ್ಟರ್ ಆದಮೇಲೆ ಆಸ್ಕ್ಡ್ ಅನ್ನು ತೆಗೆದುಕೊಳ್ಬೇಕು ಮತ್ತು WH ವರ್ಡ್ ಏನಿದೆ ನಾವು ಅದನ್ನು ಹಾಗೆ ಯೂಸ್ ಮಾಡ್ತೇವೆ. ಮತ್ತೆ ಗಮನಿಸಿ, ಯು ಇರೋದು ಈ ಕಡೆ ಬರುತ್ತೆ, ಡು ಇರೋದು ಈ ಕಡೆ ಹೋಗುತ್ತೆ. ಅಂದರೆ ಯು ಡು ನಾಟ್ ರನ್ ಅವೇ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಕನ್ವರ್ಟ್ ಮಾಡಿಕೊಂಡು ಈಗೇನು ಮಾಡಬೇಕು, ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು. ಸೊ ಈಗ ಮಿನಿಸ್ಟರ್ ಕ್ವೆಶ್ಚನನ್ನು ಕೇಳ್ತಾ ಇದ್ದಾನಲ್ವಾ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಿನಿಸ್ಟರ್ ಆಸ್ಕ್ಡ್ ಯಾರನ್ನ ಕೇಳ್ತಾ ಇದೆ ನೋಡಿ, ಕ್ರಿಮಿನಲ್ ಅನ್ನು. ಸೊ ಮಿನಿಸ್ಟರ್ ಆಸ್ಕ್ಡ್ ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ದ ಮಿನಿಸ್ಟರ್ ಅಂತೇಳಿ ಸ್ಟಾರ್ಟ್ ಮಾಡಿ ಸೆಂಟೆನ್ಸನ್ನು. ದ ಮಿನಿಸ್ಟರ್ ಆಸ್ಕ್ಡ್ ದ ಕ್ರಿಮಿನಲ್ ಏನಂತ ಕೇಳ್ತಾನೆ, ವೈ ಅಂತ WH ವರ್ಡ್ ಏನಿದೆ ಅದನ್ನೇ ತೆಗೆದುಕೊಳ್ತೇವೆ. ವೈ ಯು ಇರೋದನ್ನು ನೋಡಿ, ಯು ಇರೋದನ್ನು ಹಿ ಅಂತೇಳಿ ಚೇಂಜ್ ಮಾಡಬೇಕು ಕ್ರಿಮಿನಲ್ಗೆ. ಸೊ ವೈ ಯು ಇರೋದು ಈ ಕಡೆ ಬರ್ತಾ ಇದೆ. ಸೊ ವೈ ಹಿ ಅಂತ ತೆಗೆದುಕೊಳ್ತೇವೆ. ವೈ ಹಿ ಡೂ ನಾಟ್ ಇರೋದನ್ನು ನೋಡಿ, ಡೂ ಇರೋದು ಪಾಸ್ಟ್ ಟೆನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಡಿಡ್ ಅಂತೇಳಿ ಚೇಂಜ್ ಮಾಡಬೇಕು. ವೈ ಹಿ ಡಿಡ್ ನಾಟ್ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೇವೆ. ಡೂ ಇರೋದು V1. ಸೊ V1 ಇರೋದು ರಿಪೋರ್ಟೆಡ್ ಸ್ಪೀಚಲ್ಲಿ V2 ಆಗಬೇಕು, ನೆನಪಿರಲಿ. ಹಿ ಡಿಡ್ ನಾಟ್ ರನ್ ಅವೇ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ಮೊದಲನೇ ಸ್ಟೇಟ್ಮೆಂಟ್ ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ 1 ಅಂಕ ಇಲ್ಲಿ ಸಿಗ್ತಾ ಇದೆ. ಇನ್ನು ನೋಡಿ, ಅವನು ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಮಿನಿಸ್ಟರ್ ದೇರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು ಅಂತ ಹೇಳ್ತಾ ಇದ್ದಾನೆ. ಸೊ ಹಿ ಸೆಡ್ ದ್ಯಾಟ್ ಅಂತೀನಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ, ಯಾಕಂದರೆ ದ ಮಿನಿಸ್ಟರ್ ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಹಿ ಸೆಡ್ ದ್ಯಾಟ್ ಅಥವಾ ನೀವು ದ ಮಿನಿಸ್ಟರ್ ಸೆಡ್ ದ್ಯಾಟ್ ಅಂತಲೂ ಕೂಡ ಬರಿಬಹುದು. ಹಿ ಸೆಡ್ ದ್ಯಾಟ್ ನೋಡಿ, ಇಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು. ದೇರ್ ಇರೋದು ಹಾಗೆ ಇರುತ್ತೆ. ಈಸ್ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸ್ಗೆ ಬರಿಬೇಕಾಗುತ್ತೆ. ದೇರ್ ವಾಸ್ ನೋ ಅಂತ ಆಗುತ್ತೆ. ದೇರ್ ವಾಸ್ ನೋ ಗಾರ್ಡ್ ಟು ಕೀಪ್ ಯು ಅಂತ ಇದೆ. ಸೊ ಯು ಇರೋ ಒಂದು ಪ್ರನೌನನ್ನು ನಾವು ಹಿಮ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಪ್ರನೌನ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇವೆರಡು ಬದಲಾವಣೆ ಮಾಡಿಕೊಂಡು ಸೆಂಟೆನ್ಸನ್ನು ಬರೀತೇವೆ. ಹಿ ಸೆಡ್ ದ್ಯಾಟ್ ದೇರ್ ಈಸ್ ಇರೋದನ್ನು ದೇರ್ ವಾಸ್ ಅಂತ ಬರೆದ್ವಿ. ದೇರ್ ವಾಸ್ ನೋ ಗಾರ್ಡ್ ಟು ಕೀಪ್ ಹಿಮ್. ಸೊ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಮುಗಿಯುತ್ತೆ. 2 ಅಂಕಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಇನ್ನು ಥರ್ಡ್ ಸೆಂಟೆನ್ಸ್ ನೋಡಿ, ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್ ಅಂತ ಇದೆ. ಸೊ ಇಲ್ಲಿ ನಾವು ಚೇಂಜ್ ಮಾಡಬೇಕಾಗಿರೋದು ವಿಲ್ ಇರೋದನ್ನು ವುಡ್ ಅಂತೇಳಿ ಚೇಂಜ್ ಮಾಡಿದರೆ ಸಾಕು ಈ ಸೆಂಟೆನ್ಸಲ್ಲಿ. ಅದ್ರ ಜೊತೆಗೆ ಹಿ ಕಂಟಿನ್ಯೂಡ್ ದ್ಯಾಟ್ ಅಥವಾ ಹಿ ಸೆಡ್ ದ್ಯಾಟ್ ಅಂತಲೇ ನಾವಿಲ್ಲಿ ಬರಿಬಹುದು. ಹಿ ಸೆಡ್ ದ್ಯಾಟ್, ಹಿ ಅಂದರೆ ದ ಮಿನಿಸ್ಟರ್ ಆಗಿರ್ತಾರೆ. ಅಥವಾ ನೋಡಿ, ಇನ್ನೂ ಒಂಥರ ಬರೆಯುವುದು ಹೇಗೆ ಅಂದರೆ, ಇಲ್ಲಿರೋ ಫುಲ್ ಪಾಯಿಂಟನ್ನು ತೆಗೆಯೋಣ. ಆ್ಯಂಡ್ ದಟ್ ಅಂತಲೇ ತೆಗೆದುಕೊಳ್ಬೋದು. ಈ ರೀತಿಯೂ ಕೂಡ ತೆಗೆಯಬಹುದು ಸೆಂಟೆನ್ಸನ್ನು. 2 ರೀತಿಯಲ್ಲಿ ಕೂಡ ಬರಿಬೋದು. ಆ್ಯಂಡ್ ಸೆಡ್ ದ್ಯಾಟ್ ಆದಮೇಲೆ ದ ಪ್ರಿನ್ಸ್ ಇರೋದನ್ನು ಹಾಗೆ ಬರಿತಾ ಇದ್ದೇವೆ. ದ ಪ್ರಿನ್ಸ್ ವಿಲ್ ಇರೋದನ್ನು ನೆನ್ಪಿಟ್ಕೊಳ್ಳಿ, ವುಡ್ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್ ಅಂತೇಳಿ ಬರಿತಾ ಇದ್ದೇವೆ. ಸೊ ಈಗ 3 ಸ್ಟೇಟ್ಮೆಂಟ್ ಕಂಪ್ಲೀಟ್ ಆದವು. ಇನ್ನು 4th ಒನ್ ನೋಡಿ, ಐ ನೋ ಇಟ್ ಅಂತ ಕ್ರಿಮಿನಲ್ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕ್ರಿಮಿನಲ್ ಹೇಳ್ತಾ ಇರೋದ್ರಿಂದ, ರಿಪ್ಲೈ ಕೊಡ್ತಾ ಇರೋದ್ರಿಂದ ದ ಕ್ರಿಮಿನಲ್ ರಿಪ್ಲೈಡ್ ಅಂತ ಬರಿತಾ ಇದ್ದೇವೆ. ದ ಕ್ರಿಮಿನಲ್ ರಿಪ್ಲೈಡ್ ದ್ಯಾಟ್ ಐ ನೋ ಇಟ್ ಇರೋದ್ರಲ್ಲಿ ಏನು ಬದಲಾವಣೆ ಮಾಡ್ತೇವೆ ನೋಡಿ. ನೋ ಇರೋದನ್ನು ಅಂದರೆ V1 ಇದೆ ವಿದ್ಯಾರ್ಥಿಗಳೇ, ಇದನ್ನು ನೀವು ಅಂತ ಮಾಡಬೇಕು, ಇದು ನೆನಪಿರಲಿ. ಅದ್ರ ಜೊತೆಗೆ ಐ ಇರ್ತಕ್ಕಂತಹ ಪ್ರನೌನನ್ನು ಹಿ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಇಟ್ಟಿರೋದು ಹಾಗೆ ರಿಮೇನ್ ಅಂದರೆ ಚೇಂಜ್ ಆಗೋದಿಲ್ಲ. ರಿಪ್ಲೈಡ್ ದ್ಯಾಟ್ ಐ ಇರೋದನ್ನು ನೋಡಿ ಮೊದಲನೇದಾಗಿ ಹಿ ಅಂತ ಬರೆದುಕೊಳ್ತೇವೆ. ನೋ ಇರೋದನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ನ್ಯೂ ಅಂತ ಬರೀತೇವೆ. ಹಿ ನ್ಯೂ ಇಟ್ ಆ್ಯಂಡ್ said that
ಸೆಟ್ ದ್ಯಾಟ್ ಐ ಇರೋದನ್ನು ನೋಡಿ, ಬಟ್ಟನ್ನು ಬಿಡ್ತಾ ಇದ್ದೇವೆ. ಐ ಇರೋದನ್ನು ಹಿ ಮತ್ತು ಹ್ಯಾವ್ ಇರೋದನ್ನು ಹ್ಯಾಡ್, ಹಿ ಹ್ಯಾಡ್ ಅಂತ ಆಯಿತು. ನೋ ವೇರ್ ಇರೋದನ್ನು ನೋ ವೇರ್ ಅಂತಲೇ ಬರಿತೇವೆ. ನೋ ವೇರ್ ಟು ಗೋ. ಸೊ ಇಷ್ಟೊಂದು ಸಿಂಪಲ್ಲಾಗಿ ನಾವು ಇಡೀ ಒಂದು ಪ್ಯಾರಾಗ್ರಾಫನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು. ಮುಖ್ಯವಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ನಿಮಗೆ WH ಕ್ವೆಶನ್ಸ್ ಇದ್ದರೆ ಯಾವ ರೀತಿ ಬರೆಯೋದು, ಈ ಒಂದು ಸಬ್ಜೆಕ್ಟ್ ಎರಡನ್ನು ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೇವೆ ನೋಡಿ, ಹೆಲ್ಪಿಂಗ್ ವರ್ಬ್ ಮತ್ತು ಸಬ್ಜೆಕ್ಟನ್ನು, ಇದನ್ನು ಗಮನಿಸಿ. ಇನ್ನು ಎಸ್ ಆರ್ ನೋ ಕ್ವೆಶನ್ಗೆ ಸಂಬಂಧಪಟ್ಟಂತೆಯೂ ಕೂಡ ಮೊದಲಿನ ಎರಡೂ ಕ್ವೆಶನ್ ಪೇಪರ್ಗಳಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ 1 ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ 2 ಇವೆರಡರಲ್ಲೂ ಕೂಡ ಎಸ್ ಆರ್ ನೋ ಕ್ವೆಶನನ್ನು ಕೊಡಲಾಗಿದೆ. ಅವುಗಳನ್ನು ಗಮನಿಸಿ. ಆಲ್ರೆಡಿ ರಿಪೋರ್ಟೆಡ್ ಸ್ಪೀಚ್ಗೆ ಅಂದರೆ ಕನ್ವರ್ಟ್ ಮಾಡಿಬಿಟ್ಟು ಅವುಗಳ ಒಂದು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದ್ರ ಜೊತೆಗೆ ಮಾಡೆಲ್ ಕ್ವೆಶನ್ ಪೇಪರ್ 1, 2, 3 ಎಲ್ಲ ಕ್ವೆಶನ್ ಪೇಪರ್ಗಳಲ್ಲಿ ಬರ್ತಕ್ಕಂತಹ ಗ್ರಾಮರ್ ಕ್ವೆಶನ್ಸ್ಗಳೇನಿದಾವೋ ಅವುಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ಸುಲಭವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಇಂಗ್ಲೀಷ್ ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನಲಿಕ್ಕೆ 2026 ಎಕ್ಸಾಮ್ ಇದರ ಒಂದು ಪ್ಲೇ ಲಿಸ್ಟನ್ನು ಸಪ್ರೇಟಾಗಿ ಕೊಡಲಾಗಿದೆ. ಅಲ್ಲಿ ನಿಮ್ಮ ಎಲ್ಲ ಗ್ರಾಮರ್ನ ವಿಡಿಯೋಗಳನ್ನು ಅಂದರೆ ಕ್ವೆಶನ್ಸ್ಗಳನ್ನು ಯಾವ ರೀತಿ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನಲಿಕ್ಕೆ ಅನೇಕ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ಒಂದು ಎಲ್ಲ ವಿಡಿಯೋಗಳನ್ನ ವಾಚ್ ಮಾಡಿ ಗ್ರಾಮರ್ ಟಾಪಿಕ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಗ್ರಾಮರ್ ಟಾಪಿಕ್ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.